ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ KTM ಸಿನಿಮಾನ ನೋಡ್ಕೊಂಡ್ಬಂದೆ. ತುಂಬ ಚೆನ್ನಾಗಿತ್ತು ಸರ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು ಸರ್. KTM ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಓಡ್ತಿದ್ದಿದ್ದೇ ಬೇರೆ, KTM ಅಂದರೆ ಏನು ಅಂತ. ಬಟ್ ಇಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡಿದ್ಮೇಲೆ ಹೋದಾಗ KTM ಏನು ಅಂತ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದ್ದಾರೆ. ಅದಾದಮೇಲೆ ದೀಕ್ಷಿತ್ ಅಂತೂ 4 ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೀ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಎಲ್ಲರಿಗೂ ಗೊತ್ತದು. ಆ್ಯಂಡ್ ಒಂದು ತುಂಬ ಡೆಡಿಕೇಶನ್ ಇದೆ ಅವ್ರಿಗೆ. ಡೆಡಿಕೇಟೆಡ್ ಆ್ಯಕ್ಟರ್ ಹಿ ಈಸ್. ತುಂಬ ಖುಷಿ ಆಯಿತು. ಆ್ಯಂಡ್ ದಿ ಬ್ಯೂಟಿಫುಲ್ ಗರ್ಲ್ಸ್ ಕಾಜಲ್ ಹಾಗೂ ಸಂಜನಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಈ ಥರದ ಸಿನಿಮಾನ, ಈ ಥರ ಕಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಥ್ಯಾಂಕ್ ಯು ಸೊ ಮಚ್. ಐ ಗೆಸ್ ಪ್ರೇಮಿಗಳ ದಿನಕ್ಕೆ ಒಂದು ಒಳ್ಳೆ ಲವ್ ಸ್ಟೋರಿನ ತೋರಿಸಿದ್ದಾರೆ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ದೀಕ್ಷಿತ್, ಐ ನೋ ಈಸ್ ಅ ಬ್ರಿಲಿಯಂಟ್ ಪರ್ಫಾರ್ಮರ್ ಬಿಕಾಸ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆಲ್ರೆಡಿ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ. ಆ್ಯಂಡ್ ಅವ್ರದ್ದು ಇಷ್ಟೊಂದು ಡಿಫ್ರೆಂಟ್ ಲುಕ್ಸ್ ಇದೆ. ಆ್ಯಂಡ್ ಪ್ರತಿಯೊಂದು ಲುಕ್ಕಲ್ಲಿ ಕೂಡ ತುಂಬಾ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ನಿಮಗೆ ಸರ್ಪ್ರೈಸ್ ಆಗುತ್ತೆ. ಇನ್ಫ್ಯಾಕ್ಟ್ ಒಂದೊಂದು ಏಜ್ ಗ್ರೂಪಲ್ಲೂ ಅದೇ ಏಜ್ ಏನು ಅಂತ ಅನಿಸುತ್ತೆ, ಅಷ್ಟು ಬ್ರಿಲಿಯಂಟಾಗಿ ಪರ್ಫಾರ್ಮೆನ್ಸಸ್ ಮಾಡಿದ್ದಾರೆ. ಆ್ಯಂಡ್ ಕಾಜಲ್ ಆ್ಯಂಡ್ ಸಂಜನಾ ಇಬ್ಬರದ್ದು ರೋಲ್ ತುಂಬಾ ಡಿಫ್ರೆಂಟಾಗಿ ಡೈರೆಕ್ಟರ್ ಸರ್ ಬರ್ತಿದ್ದಾರೆ. ಆ್ಯಂಡ್ ಅವರಿಬ್ಬರು ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲರದ್ದು ಪರ್ಫಾರ್ಮೆನ್ಸಸ್ ನಿಮಗೆ ಇನ್ಫ್ಯಾಕ್ಟ್ ಫಸ್ಟ್ ಹಾಫಲ್ಲಿ ಬರುವಂಥ ಗುರು ಆಗಿರ್ಬೋದು, ಪ್ರಕಾಶ್ ತುಂಬಿನಾಡ್ ಸರ್, ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಮಾಡಿದ್ದಾರೆ. ಒಂದೊಳ್ಳೆ ಲವ್ ಸ್ಟೋರಿ. ಆ್ಯಂಡ್ ಎಲ್ಲರೂ ಐ ಗೆಸ್ ಇಂಥ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಬೇಕು. ಪರಿಪೂರ್ಣವಾದಂತಹ ಒಂದು ಪ್ರೇಮ ಕಥೆಯನ್ನು ನೋಡಿದೆ. KTM ಅಂತ ನಾನು ಒಳಗೆ ಬರಬೇಕಾದ್ರೆ ನಾನು ಅಂದ್ಕೊಂಡೆ ಯಾವುದೋ ಒಂದು ಬೈಕ್ ಸ್ಟೋರಿ ಇರಬೇಕು, KTM ಬೈಕ್ ಬಗ್ಗೆ ಏನೋ ಕಥೆ ಇರುತ್ತೆ ಅಂತ. ಬಟ್ ಎಂಡಲ್ಲಿ ಗೊತ್ತಾಯಿತು Kಗೂ ಒಂದು ಅರ್ಥ ಇದೆ, Tಗೂ ಒಂದು ಅರ್ಥ ಇದೆ, Mಗೂ ಒಂದು ಅರ್ಥ ಇದೆ ಅಂತ. ಒಟ್ಟಿನಲ್ಲಿ ತುಂಬ ದಿನಗಳ ನಂತರ ಒಂದು ಪರಿಪೂರ್ಣವಾದ ಪ್ರೇಮ ಕಥೆ. ಬಟ್ ಎಲ್ಲ ಕ್ಯಾರೆಕ್ಟರ್ದು ಪರಿಪೂರ್ಣ ಪ್ರೇಮ ಕಥೆ ಅಂತ ಹೇಳಲ್ಲ ಸಿನಿಮಾದ ಒಳಗಡೆ. ಬಟ್ ನೋಡೋರಿಗೆ ಒಂದು ಪರಿಪೂರ್ಣವಾದಂತಹ ಪ್ರೇಮ ಕಥೆ ಕಾಣಸಿಗುತ್ತೆ. ಅದ್ಭುತವಾದಂಥ ಪ್ರಯತ್ನ ಸರ್. ಖಂಡಿತ ಬಂದು ನೋಡಿ. ನನಗೂ ಇವಾಗ ಅನಿಸುತ್ತೆ ಈ ಸಿನಿಮಾ ನೋಡಿದ್ಮೇಲೆ ಲವ್ ಮಾಡಿದ್ಮೇಲೆ ಹಿಂಗೇನೋ ಒಂದು ಲವ್ ಮಾಡಬೇಕು ಫ್ಯೂಚರಲ್ಲಿ ಅಂತ. ವ್ಯಾಲೆಂಟೈನ್ಸ್ ಡೇ ದಿವಸ ಐ ಥಿಂಕ್ ವ್ಯಾಲೆಂಟೈನ್ಸ್ ಡೇಗೆ ಒಂದು ಅರ್ಥ ಬರೋವಂಥ ಸಿನಿಮಾ ನೋಡಿದೆ. ಈ ಸಿನಿಮಾ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಇಷ್ಟೇ, ಲವ್ ಅನ್ನೋದು ಎಷ್ಟು ಪವರ್ಫುಲ್, ಎಷ್ಟು ಬ್ಯೂಟಿಫುಲ್. ಆ್ಯಂಡ್ ಲವ್ ಮಾತ್ರ ಅಲ್ಲ, ಅದ್ರ ಜೊತೆ ಫ್ರೆಂಡ್ಶಿಪ್ ಕೂಡ ಎಷ್ಟು ಪವರ್ಫುಲ್ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಅನ್ನೋದನ್ನ ತುಂಬ ಚೆಂದ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ನಾನು ಸ್ಪೆಷಲ್ ಮೆನ್ಷನ್ಸ್ ಮಾಡಬೇಕಂದ್ರೆ ಮೋಸ್ಟ್ ಕಮೆಂಡಬಲ್ ಥಿಂಗ್ ಏನಂದರೆ ದೀಕ್ಷಿತ್ ಅವರು, ಅವರ ಟ್ರಾನ್ಸಿಷನ್, ಅವ್ರ ಚಿಕ್ಕ ಹುಡುಗದಿಂದ ದೊಡ್ಡವರಾಗೋ ತನಕ ಅವ್ರ ಟ್ರಾನ್ಸಿಷನ್ ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಈ ಸಿನಿಮಾ ಒಂಥರ ಅಳಿಸುತ್ತೆ, ನಗಿಸುತ್ತೆ, ಎಲ್ಲ ಥರ ಇಮೋಷನ್ಸೂ ಈ ಸಿನಿಮಾ ಕೊಡುತ್ತೆ. ಆ್ಯಂಡ್ ಜೊತೆಗೆ ನನಗೆ ಅನ್ಸಿದ್ದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಪ್ರೀತಿ ಮಾಡಿದ್ರೆ ಮರ್ಸಿ ಥರ ಪ್ರೀತಿ ಮಾಡಬೇಕು ಅಂತ. ಕಾರ್ತಿಕ್, ತಾನ್ಯಾ, ಮರ್ಸಿ ಈ 3 ಹೆಸರನ್ನು ಹಿಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಅರುಣ್ ಅವ್ರದ್ದು ಮೊದಲನೇ ಡೆಬ್ಯೂ, ಎರಡನೇದು ದೀಕ್ಷಿತ್ ಅವರು, ಸಂಜನಾ ಅವರು, ಇಡೀ ತಂಡ. ಟೆಕ್ನಿಕಲಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಿನಿಮಾ. ಒಂದು ಲವ್ ಅನ್ನೋ ಸಬ್ಜೆಕ್ಟನ್ನ ಒಂದು ಸಮಾಜಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಪ್ಲಾಟ್ ಕೊಟ್ಟಿದ್ದಾರೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ KTM. ತುಂಬ ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ ಸಿನಿಮಾ. ನನಗಂತೂ ಕಾಲೇಜ್ ಡೇಸ್ ಜ್ಞಾಪಕ ಆಯಿತು. ಕ್ಯೂಟ್ ಲವ್ ಸ್ಟೋರಿ, ಆ ಇನ್ನೋಸೆನ್ಸ್, ಆ ರೆಬೆಲಿಸಮ್ ಆ್ಯಂಡ್ ಫಸ್ಟ್ ಬ್ರೇಕಪ್ ಎಲ್ಲನೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ನಮ್ಮ ಹೀರೋ ದೀಕ್ಷಿತ್ ಶೆಟ್ಟಿ ಅವರು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಇಬ್ಬರು ನಟಿಯರು ತುಂಬ ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನಲ್ಲಿ. ದೀಕ್ಷಿತ್ ಸೋಲೋ ಹೀರೋ ಆಗಿ ಲಾಂಚ್ ಆಗ್ತಿರೋ ಮೊದಲನೇ ಸಿನಿಮಾ, ಭಾಳ ಖುಷಿ ಆಗ್ತಿದೆ. ವಿ ಬೋತ್ ಹ್ಯಾಡ್ ಅ ವಂಡರ್ಫುಲ್ ಜರ್ನಿ ಟುಗೆದರ್ ಇನಿಷಿಯಲ್ ಡೇಸಲ್ಲಿ. ಆ್ಯಂಡ್ ಈಗ ಇದನ್ನ ಬೆಳವಣಿಗೆ ನೋಡಿ ಭಾಳ ಖುಷಿ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ಯಾ, ಫ್ಯಾಂಟಾಸ್ಟಿಕ್. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಆಲ್ ದ ಲೀಡಿಂಗ್ ಲೇಡೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವ್ರ ಮೇಲೆ ಟೈಟ್ಲ್ ಆಗಿರುವಂಥ ಸಿನಿಮಾ. ಆ್ಯಂಡ್ ಇಟ್ಸ್ ಅ ವೆರಿ ನೀಟ್ಲಿ ಮೇಡ್ ಸಿನಿಮಾ. ಅದನ್ನೇ ಡೈರೆಕ್ಟರ್ ಹತ್ರ ಹೇಳ್ತಾ ಇದೆ, ನಿಮ್ಮದು ಪರ್ಸ್ನಲ್ ಕಥೆನ ಅಂತ. ಅಂದರೆ ಅಷ್ಟು ಕಥೆನಲ್ಲಿ ಸತ್ವ ಮತ್ತು ಎಕ್ಸ್ಪೀರಿಯನ್ಸು ಎಲ್ಲ ಅಡಗಿದೆ. ನನಗೊಂದು ದೊಡ್ಡ ಜರ್ನಿ ಫಿಲಮ್ ನೋಡಿದವರೆಲ್ಲ ಅವ್ರವ್ರದ್ದೇ ಒಂದು ಲೈಫ್ ಜರ್ನಿ ಅವ್ರಿಗೆಲ್ಲ ಕಣ್ಮುಂದೆ ಬರುತ್ತೆ. ಬಿಗಿನಿಂಗಿಂದನೂ ಬೇರೆ ಶೇಡ್ ತೊಗೊಂಡೋಗುತ್ತೆ. ಚೈಲ್ಡ್ಹುಡ್ ಆಗಿರ್ಬೋದು, ಅಥವಾ ಕಾಲೇಜ್ ಆಗಿರ್ಬೋದು, ಅಥವಾ ಲವ್ ಆಗಿರ್ಬೋದು, ಪ್ರತಿಯೊಂದು ಫಿಲಮಲ್ಲಿ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ.
ತುಂಬ ಚೆನ್ನಾಗಿದೆ. KTM ಅಂತಂದರೆ ಸೊ ಟೈಟಲ್ ಕೇಳಿದ ತಕ್ಷಣ ಅನಿಸುತ್ತೆ ಏನೋ ಒಂದು ಬೈಕ್ ಸ್ಟೋರಿ ಇರಬೇಕು ಅಂತ, ಬಟ್ ಇಟ್ ಈಸ್ ವೆರಿ ಯೂನಿಕ್. ಥಿಯೇಟರಿಗೆ ಬಂದ್ರೇ ನಿಮಗೆ ಗೊತ್ತಾಗುತ್ತೆ KTM. ಸೊ ಈ 3 ಅಕ್ಷರದ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಒಂದೊಂದು ಫ್ರೇಮಲ್ಲಿ ನೋಡೋದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ತುಂಬ ಕ್ಯೂಟಾಗಿ, ಸೊ ಇಟ್ಸ್ ಬೇಸಿಕಲಿ ಸ್ಕೂಲ್ ಲೈಕ್ ಕಾಲೇಜ್ ಆ ಥರ ಸ್ಟೋರಿ ಆ್ಯಂಡ್ ಲವ್ ಸ್ಟೋರಿ. ಸೊ ದೀಕ್ಷಿತ್ ಅವ್ರನ್ನ ನೋಡಿದ ತಕ್ಷಣ ಲವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಿಂದೆ ಕುತ್ಕೊಂಡಿದ್ದು ಹುಡುಗಿರೆಲ್ಲ ಲಾಸ್ಟಲ್ಲಿ ಹೇಳ್ತಾ ಇದ್ದು ಒಂದೇ ಮಾತು, ಲವ್ ಯು ಕಾರ್ತಿಕ್ ಅಂತ. ಸೊ ನಮ್ಮ ಮೈಂಡಲ್ಲೂ ಅದೇ ಉಳಿಯುತ್ತೆ. ಆ್ಯಂಡ್ ಇಬ್ಬರು ಲೀಡ್ಸ್ ಏನಿದ್ದಾರೆ, ಫೀಮೇಲ್ ಲೀಡ್ಸ್ ಸಂಜನಾ ಮತ್ತು ಕಾಜಲ್, ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂಜನಾ ಎಸ್ಪೆಷಲಿ ಕ್ಯೂಟಾಗಿ ಬಬ್ಲಿಯಾಗಿ, ಸೊ ಶಿ ಹ್ಯಾಸ್ ಡನ್ ವೆರಿ ನೈಸ್ ಜಾಬ್. ನನ್ನ ಆಡಿಯನ್ಸಲ್ಲಿ ಕೇಳೋದಿಷ್ಟೇ, ದಯವಿಟ್ಟು ಅವ್ರು ರಿವ್ಯೂ ಕೊಡಲಿ ಇವ್ರು ರಿವ್ಯೂ ಕೊಡಲಿ ಅಂತ ವೆಯ್ಟ್ ಮಾಡಬೇಡಿ. ಟ್ರೈಲರ್ ನೋಡಿದ್ದೀರಾ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು KTM ಸಿನಿಮಾ ನೋಡಿ. ನಾನು ಹೇಳೋದಿಷ್ಟೇ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲವ್ ಆಗಿರ್ಬೋದು, ಹೇಟ್ರೆಡ್ ಆಗಿರ್ಬೋದು, ಲವ್ ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಡೈರೆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. KTM ರೈಸ್ ಇನ್ ಲವ್ ಅಷ್ಟೇ ಅಲ್ಲ, ರೈಸ್ ಇನ್ ಲೈಫ್ ಅಂತ ಕೂಡ ಒಂದು ಒಳ್ಳೆ ಸಂದೇಶ ನೀಡ್ತಾ ಇದೆ. ಅಷ್ಟು ಒಳ್ಳೆಯ ಚಿತ್ರನ ತೆಗೆದಿದ್ದಾರೆ ಅರುಣ ಅವರು. ಆ್ಯಂಡ್ ಇಲ್ಲಿ ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬ ನಟರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಗೆಳೆಯ ದೀಕ್ಷಿತ್, ನಾನು ಅವನ್ನ ಮೊದಲನೇ ಹೆಜ್ಜೆ ಅಂತ ನೋಡ್ತಾ ಇದ್ದೀನಿ. ಒಟ್ಟೊಟ್ಟಿಗೆ ಬೆಳೆದವರು, ಒಳ್ಳೊಳ್ಳೆ ಕೆಲಸ ಮಾಡಿದವರು. ಹಾಗೆ ಉಷಾಮ ಹಾಗೆ ಬಾಬು ಹಿರಣ್ಯ ಸರ್ ಆಗಿರ್ಬೋದು, ರಘು ರಾಮನ್ಕೊಪ್ಪ ಆಗಿರ್ಬೋದು, ಸಂಜನಾ ಅವರಾಗಿರ್ಬೋದು, ಕಾಜಲ್ ಅವರಾಗಿರ್ಬೋದು, ಸಂತು, ದೇವ್, ಅಭಿಷೇಕ್, ಪ್ರತಿಯೊಬ್ಬರೂ ತುಂಬ ಅತ್ಯದ್ಭುತವಾಗಿ ನಟನೆ ಮಾಡಿದ್ದಾರೆ. ತುಂಬ ಲವ್ ಸ್ಟೋರೀಸೇ ನೋಡೋದು. ನಮ್ಮಂಥ ಲವ್ ಸ್ಟೋರೀಸ್ ನೋಡೋ ಆಡಿಯನ್ಸ್ಗೆ ಇದು ಒಂದು ಒಳ್ಳೆ ಗಿಫ್ಟ್ ಅನ್ಕೋ. ಡೆಫಿನೆಟ್ಲಿ. ಸೊ ಒಳ್ಳೆ ಗಿಫ್ಟ್ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಂಡಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಲೈಕ್ KTM ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ಸಿನಿಮಾ ಬಂದು ನೋಡಿ, ಒಳ್ಳೆ ಖುಷಿ ಸಿಗುತ್ತೆ ನಿಮಗೆ. ಸೊ ಈ ಸಿನಿಮಾ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಪ್ರತಿಯೊಬ್ಬರು ಬಂದು ನೋಡಿ KTM. ಇವತ್ತು ನೋಡಿದ್ದೀವಿ, ಎಲ್ಲರೂ ಬಂದು ನೋಡಿರ್ತೀರಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ. ಚೆನ್ನಾಗಿ ಮೂಡ್ ಬಂದಿರೋದು ಕಾರಣನೇ ಅರುಣ್ ಸರು ಮತ್ತು ಚೇತನ್ ಮ್ಯೂಸಿಕ್ಕು ಮತ್ತು ಆರ್ಟಿಸ್ಟ್ ಎಲ್ಲರೂ ಸೇರಿ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ, ಎಲ್ಲರೂ ನಮ್ಮ ಆಡಿಯನ್ಸ್ಗೆ ತಲುಪಿಸಿ ಅವ್ರನ್ನ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ಸಕ್ಸಸ್ ಮಾಡಿದ್ರೆ ನಮ್ಮ ಇಡೀ ಟೀಮ್ ಅದೇ ಖುಷಿ. ನಾವೆಲ್ಲರೂ ಗೆದ್ದಂಗೆ ಆಗುತ್ತೆ. ಈ ಸಿನಿಮಾ ಗೆದ್ದರೆ, ಇಂಥ ಡೈರೆಕ್ಟ್ರಿಗೆ ಗೆದ್ದರೆ ಇನ್ನೂ ಒಂದು ಸಿನಿಮಾಗೆ ಕೊಡ್ತಾರೆ, ಎಲ್ಲರಿಗೂ ಒಂದಷ್ಟು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಕೇಳ್ಕೊಂಡು ಎಲ್ಲರೂ ಪ್ಲೀಸ್ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ.